ಗುರುಜಿ, ಈಗ ಸಂಸ್ಕಾರಗಳ ವಿಭಾಗದಲ್ಲಿ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರಿ, ನಿನ್ನೆ ಕೂಡ ತಿಳಿಸ್ತಾ ಇದ್ರಿ, ನಾವೆಲ್ಲರೂ ಕಾಯ್ತಾ ಇದೀವಿ ತೆಂಗಿನಕಾಯಿಯನ್ನ ಕೊಡೋದ್ರ ಮೂಲಕ ನಾವು ಕೆಲ ಫಲವನ್ನ ಪಡಿಬಹುದು ಅಂತ. ಏನ್ ಗುರುಜಿ, ಯಾವ ದೇವ್ರಿಗೆ ಕೊಡ್ಬೇಕು? ಸಪ್ತಮಾತೃಕೆಯರ ದೇವಸ್ಥಾನ ಎಲ್ಲಾದ್ರೂ ಇದ್ರೆ ನೋಡಿ. ಯಾಕೆಂದ್ರೆ ನಾರಿಕೇಳ ಅಂತ ಹೇಳಿದ್ರೇನೆ ಪೂರ್ಣ ಬ್ರಹ್ಮಾಂಡ. ಅದರಲ್ಲಿ ಭಗವಂತ ಹೇಗ್ ನೀರು ಸೃಷ್ಟಿ ಮಾಡ್ತಾನೋ ಯೋಚನೆ ಮಾಡಿ ನೋಡಿ, ನಮಗೇ ಗೊತ್ತಾಗಲ್ಲ. ವಿಸ್ಮಯ. ಅದರಲ್ಲಿ ಅಷ್ಟು ಶುಚಿಯಾಗಿ ರುಚಿಯಾಗಿ ಅದ್ಭುತವಾದಂಥ ಒಂದು ವಿಸ್ಮಯ ಮಾಡ್ತಾನೆ. ಯಾರು ಆ ತೆಂಗಿನ ಮರದ ಮೇಲೆ ತೆಂಗಿನಕಾಯಿ ಬಿಡೋಕೆ ಹೇಳಿದ್ದು? ಅದ್ರ ಒಳಗಡೆ ತೆಂಗಿನಕಾಯಿ ಯಾರಿಟ್ಟಿದ್ದು? ಅದ್ರೊಳಗಡೆ ನೀರು ಯಾರಿಟ್ಟಿದ್ದು ಗೊತ್ತಿಲ್ಲ. ಅಂತ ಪರಿಪೂರ್ಣ ತೆಂಗಿನಕಾಯಿ ಅಂದ್ರೆ ಒಂದು ಸ್ತ್ರೀ ತತ್ವ. ಹೇಗೆ ತೆಂಗಿನ ಮರ ಪೂರ್ಣವಾಗಿ ಎಲ್ಲದಕ್ಕೂ ಪ್ರಯೋಜನ, ಅದರ ಒಂದು ಬುಡದಿಂದ, ಬೇರಿಂದ, ನಾರಿನಿಂದ, ಗರಿಕೆಯಿಂದ, ತೆಂಗಿನಕಾಯಿ ನಾರಿಂದ, ಚಿಪ್ಪಿಂದ ಎಲ್ಲದರವನ್ನು ನಾವು ಪರಿಪೂರ್ಣವಾಗಿ ಉಪಯೋಗ ಮಾಡ್ತೇವೆ. ಹಾಗೆ ಒಂದು ಹೆಣ್ಣು ಕೂಡ ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಪ್ರೇಯಸಿಯಾಗಿ, ಸ್ನೇಹಿತೆಯಾಗಿ, ಮಗಳಾಗಿ ಪರಿಪೂರ್ಣವಾಗಿ ಜೀವನ ಸವಿಸ್ತಾಳೆ ನಮ್ಮ ಜೊತೆಯಲ್ಲಿ ಅಂತಕ್ಕಂಥದ್ದು. ಸೊ ಅಂಥ ತೆಂಗಿನಕಾಯನ್ನ ಆ ಒಂದು ಸ್ತ್ರೀ ತತ್ವ ಕಾರಕತ್ವ ಸಪ್ತಮಾತೃಕೆಯರ ದೇವಸ್ಥಾನಕ್ಕೇನಾದರೂ ಕೊಟ್ಟು ತೆಂಗಿನಕಾಯಿ ಹೊಡಿಸಿ ಪೂಜೆ ಮಾಡಿದ್ರೆ, ನಿಮಗೆ ಮೇಲಾಧಿಕಾರಿಗಳಿಂದ ಏನಾದರೂ ತೊಂದರೆಗಳಾಗ್ತಿದೆ, ಯಾಕೋ ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ಏನೋ ಸುಳ್ಳು ಹೇಳ್ತಾನೆ, ಸಿಡಿ ಅಂತಾನೆ ಕಷ್ಟಪಡೋದು ನಾವು. ಕುಳಿತ್ಕೊಂಡು ಏನೋ ಅವ್ನ ಸೀಟಲ್ಲಿ ಕುಳಿತ್ಕೊಂಡು AC ರೂಮ್ನಲ್ಲಿ ಕೂತ್ಕೊಂಡು ಯಾರೋ ಏನೋ ತಲೆನಲ್ಲಿ ಹುಳ ಬಿಟ್ರು, ಬಂದ್ಬಿಟ್ಟು ಬಡ ಅಂತ ಏನೇನೋ ಮಾತಾಡ್ತಾನೆ. ಕಷ್ಟಪಟ್ಟಿದ್ದು ನೋಡ್ಲಿಲ್ಲ. ಚೆನ್ನಾಗಿದ್ದಾಗ ಮಾತ್ರ ಅವನಿಗೆ ಹೆಸರು, ಕಷ್ಟಪಟ್ಟಿದ್ದು ನಾವು. ಬಿದ್ದಿದ ತಕ್ಷಣ ನಮ್ಮ ಮೇಲೆ ಹಾಕ್ತಾನೆ. ಇವೆಲ್ಲ ಕದಲಿಕೆಗಳು ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಪ್ತಮಾತೃಕೆಯರ ದೇವಸ್ಥಾನದಲ್ಲಿ ಹೊಡ್ತೀವಿ. ಅಯ್ಯೋ ಎಲ್ಲಿದೆ ಗುರುಗಳೇ ಸಪ್ತಮಾತೃಕೆಯರ ದೇವಸ್ಥಾನ ಅನ್ನತಕ್ಕಂಥದ್ದು ನೀವು ಅನ್ಕೋದು. ಬೆಂಗಳೂರಿಗೆ ಸುಮಾರು ಒಂದು 25-30 ಕಿಲೋಮೀಟರ್ ದೂರ, ಹೆಚ್ಚು ಕಡಿಮೆ ನಿಮಗೆ ಈ ಒಂದು ಏರ್ಪೋರ್ಟ್ ರೋಡ್ ಹತ್ತತ್ರ ಅಕ್ಕಯ್ಯಮ್ಮನ ಬೆಟ್ಟ ಅಂತ ಬರುತ್ತೆ, ತುಂಬಾ ವಿಶೇಷ. ಅಲ್ಲಿದೆ ಸಪ್ತಮಾತೃಕೆಯರ ದೇವಸ್ಥಾನ. ಅಕ್ಕ ತಂಗಿರ ಬೆಟ್ಟ ಅಂತ ಕೂಡ ಹೇಳ್ತಾರೆ, ಅಕ್ಕಯ್ಯಮ್ಮನ ಬೆಟ್ಟ ಅಂತ ಕೂಡ ಹೇಳ್ತಾರೆ. ಎಂತೆಂಥದ್ದೋ ವಿಸ್ಮಯಗಳಿದೆ. ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡಬೇಕು ಅಂತಾರೆ. ಕೊಳದ ನೀರಲ್ಲೇ ಇವತ್ತು ಮಲಿನ ಮಾಡಿ ಇಟ್ಬಿಟ್ಟಿದ್ರೆ, ಒಂದು ಶಾಸ್ತ್ರಕ್ಕೆ ಅಂತ ಒಂದು 3 ಸಲ ನೆತ್ತಿ ಮೇಲೆ ಹಾಕ್ಕೊಂಡು ಮುಖ ತೊಳ್ಕೊಂಡು ಆ ದೇವಿಗೆ ಸಂಕಲ್ಪ ಮಾಡಿಸಿ ಬನ್ನಿ. ಇಲ್ಲ ಮೈಸೂರಿನಲ್ಲಿ ಆ ಒಂದು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ವಿಜಯನಗರ ಅಂತ ಬರುತ್ತೆ, ಅಲ್ಲೆಲ್ಲೋ ಬರುತ್ತೆ ಸಪ್ತಮಾತೃಕೆಯರ ದೇವಸ್ಥಾನ. ಅಯ್ಯೋ ಅಲ್ಲಿಗೆ ಹೋಗ್ಬೇಕಾ ಗುರುಗಳೇ? ಇಲ್ಲ, ದುರ್ಗವ್ವನಿಗೊಡಿಸಿದ್ರು ಸಾಕು. ಪರಿಪೂರ್ಣ ದುರ್ಗಾಶಕ್ತಿ, ನಾರಿ ಶಕ್ತಿ, ಸ್ತ್ರೀ ಶಕ್ತಿ ಅನ್ನತಕ್ಕಂಥದ್ದು. ಅದರಲ್ಲೂ ಆಷಾಢ ಮಾಸದಲ್ಲಿ ದುರ್ಗೆಗೆ ತೆಂಗಿನಕಾಯಿಯನ್ನ ಹೊಡೆದು ಅದರಲ್ಲಿ ತೆಂಗಿನಕಾಯಲ್ಲೇನಾದರೂ ದೀಪವನ್ನ ಹಚ್ಚಿ ಸಂಕಲ್ಪ ಮಾಡಿಕೊಂಡ್ರೆ ಎಂಥ ಶತ್ರುಗಳ ಕಾಟ, ಸಹೋದ್ಯೋಗಿಗಳ ಕಾಟ. ಈ ಸಣ್ಣ ಪುಟ್ಟ ಚಿಲ್ಲರೆ ಪಿಲ್ರೆಗಳೆಲ್ಲ ಇರ್ತಾರೆ ಕೆಲವೊಂದು ಸಮಯ ಕೆಲಸಗಳಲ್ಲಿ, ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು, ಏನಕ್ಕೂ ಅವ್ರಿಗೆ ಯೋಗ್ಯತೆ ಇರೋದಿಲ್ಲ. ನಮಗೇನೋ ಕುಟ್ಕೋತಾರೆ. ಈ ಚಪ್ಲಿನಲ್ಲಿ ಮೊಳೆ ಒಂದೊಂದು ಸಮಯ ಹೊರಗಡೆ ಬಂದ್ಬಿಟ್ರೆ ಚುಚ್ಚದಾಗೆ ಕಾಲ್ಗೆ ಅಯ್ಯೋ ಅನ್ನೋ ಥರ ಬರೋ ಥರ, ಅವ್ರು ಏನೋ ನಮ್ಮನ್ನು ಹೀಗೆ ನೋಡೋ ಥರ, ಕುಳಿತುಕೊಳ್ಳೋ ಥರ, ಈ ಥರ ಅಭಾಸಗಳಾಗ್ತಿರುತ್ತೆ. ಸೊ ಅಂಥ ಒಂದು ತೊಂದರೆಗಳು ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನ ಅಪಜಯ ಮಾಡಿಟ್ಟು ಬಿಡುತ್ತೆ, ಅಪಶ್ರುತಿ ಮಾಡಿಟ್ಟು ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಈ ಥರ ಮಾಡಿ ನೋಡಿ, ಒಂದು ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ಸೊ ದೇವಿಗೆ ಈ ಆಷಾಢ ಮಾಸದಲ್ಲಿ ಆದಷ್ಟು ಮಾಡಿ ನೋಡಿ, ಈ ನಾರಿಕೇಳವನ್ನ ದಾನ ಮಾಡಿ ನೋಡಿ, ತುಂಬ ಅದ್ಭುತ, ಚೆನ್ನಾಗಿರ್ತೀರಾ. ಎಲ್ಲ ಅಧಿಕಾರವನ್ನ ಗೆಲುವೆಲ್ಲ ಮರಳಿ ಪಡಿತಕ್ಕಂಥದ್ದು, ಅಧಿಕಾರಿಗಳು ಮಿತ್ರರಾಗಿ ಬಿಡ್ತಾರೆ ಅಂತ ಒಂದು ಪರಿಪೂರ್ಣ ಒಂದು ದಿನವಾಗಿರುತ್ತೆ. ಇರ್ಲಿ, ಎಲ್ಲರಿಗೂ ಆ ಅನ್ನಪೂರ್ಣೇಶ್ವರಿ ಇನ್ನಷ್ಟು ಶಕ್ತಿ, ಇನ್ನಷ್ಟು ಚೈತನ್ಯ ತಂದು ಕೊಡ್ಲಿ. ಮತ್ತೆ ಮುಂದಿನ ವಾರ ನಾವು ಬಂದು ಭೇಟಿ ಆಗ್ತೇವೆ. ಆಷಾಢ ಮಾಸ ಸಂಭ್ರಮ, ಸಂತೃಪ್ತಿ. ಎಲ್ಲೋ ದೇಶ ರಾಜ್ಯ ಎಡವಟ್ಟು, ಒದ್ದಾಟ, ಮಳೆ ಗಾಳಿ ಸ್ವಲ್ಪ ಏರುಪೇರುಗಳಾಗ್ತಿದೆ. ಜಗನ್ಮಾತೆಯನ್ನೇ ಪ್ರಾರ್ಥಿಸೋಣ, ಒಳ್ಳೆದಾಗಲಿ. ಗುರುಜಿ, ನಮ್ಮ ಮೇಲಾಧಿಕಾರಿಗಳಿಂದ ತೊಂದರೆ ಆಗ್ತಿದ್ರೆ ಅಥವಾ ಶತ್ರು ನಾಶ ಮಾಡ್ಬೇಕು ಅಂತ ಇದ್ರೆ ನಾವು ತೆಂಗಿನಕಾಯಿಯನ್ನ ಸಪ್ತಮಾತೃಕೆಯರಿಗೆ ಅಥವಾ ದುರ್ಗಮ್ಮನಿಗೆ ಅರ್ಪಿಸ್ಬೇಕು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಷ್ಟೆಲ್ಲ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಾವು ನೀವು ಯಾವಾಗ ಭೇಟಿ ಆಗ್ತೀವಿ ಹೇಳಿ? ಸೋಮವಾರದ ಓಂಕಾರ ಕಾರ್ಯಕ್ರಮದಲ್ಲಿ ಅಲ್ವೇ? ಸರಿ, ಹೋಗ್ ಬರ್ತೀವಿ. ನಮಸ್ಕಾರ.